ಹಲೋ ಫ್ರೆಂಡ್ಸ್, ನಾವೆಲ್ಲ ನಿನ್ನೆ ಚಿಕ್ಕಪೇಟೆಗೆ ಹೋಗಿದ್ವಿ. ಏನು ಲೈನಿಂಗು ಫಾಲು ಮೆಟೀರಿಯಲ್ಸ್, ಟೈಲರಿಗೆ ಮೆಟೀರಿಯಲ್ಸ್ ತರಬೇಕು ಅಂದ್ಬಿಟ್ಟು ಫಾಲ್ ತೊಗೊಂಬಂದ್ವಿ. ನಾವು ಎಷ್ಟು ಕಲರ್ ತಂದಿರೋದು ಟೋಟಲಾಗಿ 42 ಇದೆಯಾ? 42 ಕಲರ್ ಇದೆ. ಎಲ್ಲ ನಮಗೆ ಎಷ್ಟು 9:30 ಸಿಕ್ತು ಒಂದು ಫಾಲು. ಅಂದರೆ ನಿಮ್ಗೆ ಏನಪ್ಪ ಅಂದರೆ ಅಲ್ಲಿ ಬಲ್ಕಲ್ಲಿ ತೊಗೊಬೇಕು ಅಷ್ಟೇನೆ. ಸಿಂಗಲ್ ಯಾವುದೇ ಕಾರಣಕ್ಕೂ ಕೊಡಲ್ಲ. 12 ಪೀಸ್ ಇರುತ್ತೆ. ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ. ಬೊಟಿಕ್ ಆಗಿರ್ಬೋದು, ಅಥವಾ ನೀವೇನಾದರೂ ನಾವು 3 ಜನ 4 ಜನ ಒಂದು ಜೊತೆಯಾಗಿ ಹೋದರೆ ನಿಮಗೆ ವರ್ತ್ ಇರುತ್ತೆ. ಇಲ್ಲ ಅಂದರೆ ಒಬ್ಬೊಬ್ಬರೇ ತರ್ತೀನಿ ಅಂದರೆ ಇಲ್ಲ, ನಾವು 3 ಜನ ಸೇರಿಕೊಂಡು ಇಷ್ಟು ಐಟಮ್ಸನ್ನು ತಂದಿದ್ದೀವಿ, ಫಾಲ್ಗಳು ತಂದಿದ್ದೀವಿ. ಈಗ ತೆಗಿ ಅದು ಕುಚ್ಚುಕಟ್ಟ ದಾರ ಇಡು. ಇದಕ್ಕೆ ನೋಡಿ ಅಮೌಂಟು ನೋಡಿ. ಪೈಪಿಂಗು ನಾವು ಇಲ್ಲೇನು ತರ್ತೀವಿ, ನಾವು 60 ರುಪೀಸು ಒಂದೊಂದಕ್ಕೆ. ಡಾರ್ಕ್ ಕಲರು, ಲೈಟ್ ಕಲರು ಎಲ್ಲ ಒಂದೊಂದು ವೇರಿಯೇಷನ್ ಮಾಡ್ತಾರೆ. ಇದು ಬಂದು 12 ಮೀಟ್ರ್ ಇರುತ್ತೆ. ಇದು ಜಾಸ್ತಿ ನನಗೆ ರನ್ನಿಂಗ್ನಲ್ಲಿ ಬೇಕಾಗುತ್ತೆ ಅಂತ ಒಂದು ಬಂಡಲ್ ತೊಗೊಂಬಂದೆ. 45 ರೂಪಾಯಿ ಬಿತ್ತು. ಒಂದು ಮೀಟರ್ಗೆ 45 ರೂಪಾಯಿ ಬಿತ್ತು. ಆರಾಮಾಗಿ ತೊಗೊಬೋದು. ನಾನು ಅದೊಂದು ಮಾತ್ರ ತಂದೆ. ಅವ್ರಿಗೆ 1 ಮೀಟ್ರು 2 ಮೀಟ್ರು ಕೊಡಲ್ಲ. ಅಲ್ಲಿ ಇನ್ನೊಂದು ಪೀಸು ತೆಗೆಯೋದು. ಇದು ಈ ಥರ ಮಾಡಿರ್ತಾರೆ. ಅದ್ರ ಕ್ವಾಲಿಟಿ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಆದರೆ ಎಲ್ಲ ಕಲರ್ಸ್ ಇಟ್ಟಿರ್ತಾರೆ. ಇದನ್ನು ಇನ್ನೊಂದು ಫ್ರೆಂಡು ತೊಗೊಂಡ್ರು. ಅವ್ರಿಗೆ ಬೇಕು ಅಂದ್ಬಿಟ್ಟು. ಇದು ಬಂದು 45 ರುಪೀಸಿಗೆ ನಮಗೆ ಸಿಗುತ್ತೆ. 40ನಾ? ಇದು 40 ಅಲ್ಲ, ಇದು 40 ರೂಪಾಯಿಗೆ ಸಿಕ್ತು. ಅದು 45 ರೂಪಾಯಿಗೆ ನಮಗೆ ಸಿಕ್ತು. ನೀವು ಹಂಗೆ ತೊಗೊಬೇಕು, ಒಂದೊಂದು ರೋಲೇ ತೊಗೊಬೇಕು. ಅವ್ರು ಕಟ್ ಮಾಡೆಲ್ಲ ಕೊಡಲ್ಲ. ನೋಡಿ, ನಾವು ಬರೀ ಕುಚ್ಚು ದಾರ ತಗೊಂಬಂದು. ಇದು ಯಾವ ಬ್ರ್ಯಾಂಡು? ಯಾವುದು? ವಿಸ್ತಾರ ಅಂತ ಕೊಟ್ಟಿದ್ದಾರೆ. ಸೇಮ್ ನಾವು ಅಲ್ಲೂ ಅಷ್ಟೇ. ಏನೇ ತೊಗೊಂಡ್ರು ಒಂದೊಂದು ಬಾಕ್ಸೇ ತೊಗೊಬೇಕು, ಲೂಸ್ ಕೊಡಲ್ಲ ಅವರು ನಮಗೆ. ಇದು ಬಂದು 15 ರೂಪಾಯಿಗೆ ಬಿತ್ತು ಒಂದೊಂದು. ನೀವು ಏನೇ ಹೋಗಿ ಚಿಕ್ಕಪೇಟೆನಲ್ಲಿ ಚೀಪಾಗಿ ಸಿಗುತ್ತೆ, ಆದರೆ ನೀವು ಬಲ್ಕಲ್ಲಿ ತೊಗೊಬೇಕು. ಸಿಂಗಲ್ ಪೀಸ್ ಕೊಡೋದೇ ಇಲ್ಲ. ಕೊಟ್ಟರು ಒಂದು ಬಾಕ್ಸ್ ತೊಗೊಬೋದು. ನಾವು ಇಷ್ಟು ಬಾಕ್ಸ್ಗಳನ್ನು ಎತ್ಕೊಂಡ್ವಿ. ಟೋಟಲ್ ಎಷ್ಟು? 11 ಬಾಕ್ಸ್ ಅಲ್ಲ. ಒಂದು ಬಾಕ್ಸು 150 ರುಪೀಸ್ ಬೀಳುತ್ತೆ. ನಿಮಗೆ 15 ರೂಪಾಯಿ ಬೀಳುತ್ತೆ ಒಂದು ಥ್ರೆಡ್ ಬಂದು. ಆರಾಮಾಗಿ ನೀವು ತೊಗೊಬೋದು. ನನಗೆ ಗೋಲ್ಡು ಮತ್ತು ಇದನ್ನು ನಾವು 3 ಜನ ಹಂಚ್ಕೊತಾ ಇದ್ದೀವಿ. ಎಲ್ಲರೂ ಕೂಡ 3 ಥ್ರೆಡ್ಡು. ಒಬ್ರಿಗೆ ಮಾತ್ರ ಒಂದೊಂದು ಕೊಡ್ತೀವಿ ನೋಡಿ. ಮತ್ತು ನಾವು ಗುಂಡ್ಪಿನ್ ತೊಗೊಂಬಂದು. ಗುಂಡ್ಪಿನ್ ಎಷ್ಟು ಅಂತ ಗೊತ್ತಿಲ್ಲ. ಎಷ್ಟು? 120 ಇದ್ರ ಮೇಲೆ ಆಯಿತಾ? 120 ರುಪೀಸ್. 120 ರುಪೀಸ್. ಇಷ್ಟು ರೋಲ್ ಫುಲ್ಲು ಸೇರಿಸಿ 120 ರುಪೀಸ್. ಇದು ಗಮ್ಮು ಬಂದು ಅಷ್ಟೇ ತುಂಬಾ ಕಡಿಮೆಗೆ ಸಿಕ್ತು ನಮಗೆ. ನೋಡಿ, ಇದು ಬಂದು ನಾವು ಲೈನಿಂಗ್ ತೊಗೊಂಬಂದು ಸುಮಾರು ಎಷ್ಟು ಕಲರ್ಸ್. ಇದನ್ನ ಓಪನ್ ಮಾಡೋ. ನೋಡಿ, ಇದು ಲೈನಿಂಗ್ ಬಂದು ನಾವು ಏನು ರನ್ನಿಂಗ್ ಇರುತ್ತೋ ಆ ಕಲರ್ ಮಾತ್ರನೇ ತೊಗೊಂಡಿದ್ದೀವಿ. ಪರ್ಪಲ್ ಆಗಿರ್ಬೋದು, ಬ್ಲ್ಯಾಕು, ಕ್ರೀಮು. ನಾವು ಒಂದು 20 ಕಲರ್ ತಂದಿದ್ದೀವಿ. ಲೈನಿಂಗ್ ನಮಗೆ 26 ರುಪೀಸ್ಗೆ ಸಿಕ್ತು. ನಾವು ಫಸ್ಟ್ ಕ್ವಾಲಿಟಿ ಏನಿದೆಯೋ ಅದನ್ನೇ ತಂದಿದ್ದೀವಿ. ಓಕೆ, ನೋಡಿ, ಒಂದು 3 ರಿಂದ 4 ಅಂಗಡಿ ಸರ್ಚ್ ಮಾಡಿ ಯಾವುದ್ರಲ್ಲಿ ಇಷ್ಟ ಆಯಿತೋ ಅದನ್ನು ಮಾತ್ರ ನಾವು ತಂದಿದ್ದೀವಿ. ಇದು ಕಪ್ಸು. ಈಗ ತುಂಬ ನಮಗೆ ಕಪ್ಸ್ ಬೇಕಾಗಿರೋದ್ರಿಂದ ಇಲ್ಲಿ ಹೋಗಿ ತೊಗೊಂಬರ್ತಾ ಇದ್ದೋ. ಒಂದು ಪೇರ್ಗೆ ನಾವು ಪೇಡ್ ಮಾಡ್ತಾ ಇದ್ದಿದ್ದು 30 ರುಪೀಸು. 30 ರೂಪಾಯಿ ನಾವು ಕೊಡಬೇಕಾಗಿತ್ತು. ನಮಗಿದು ಸಿಕ್ಕಿದ್ದು 18 ರೂಪಾಯಿಗೆ ಅನಿಸುತ್ತಲ್ಲ. 18 ರೂಪಾಯಿಗೆ ಸಿಕ್ತು ಫ್ರೆಂಡ್ಸ್ ನಮಗೆ. 30 ರೂಪಾಯಿಗೆ ಇನ್ನೂ ಒಂದು ಜೊತೆ ಬರುತ್ತೆ. ಹಂಗಾಗಿ ನಾವು ಏನು 34 ಸೈಜು, 34ದು 1 ಡಜನ್, ಎಲ್ಲ 1 ಡಜನ್ನು ನಾವು ಎತ್ಕೊಂಬಂದಿದ್ದೀವಿ. 34, 36, 38, 40 ಇಷ್ಟು ಸೈಜಲ್ಲಿ ನಾವು 1 ಡಜನ್ನನ್ನು ಎತ್ಕೊಂಬಂದ್ಬಿಟ್ಟಿದ್ದೀವಿ. 38 ಸೈಜು ಫುಲ್ಲು. ಅಂದರೆ ಕ್ವಾಲಿಟಿ ನೋಡಿಬಿಟ್ಟೆ ತಂದಿದ್ದೀವಿ. ಚೆನ್ನಾಗಿರೋದೇನೇ ತೊಗೊಂಬಂದು. ಇಲ್ಲೇನು ಸಿಗುತ್ತೋ ಇದೇ ಸೇಮ್ ಬ್ರಾಂಡೆಡ್ದೇ ಇಲ್ಲಿ ನಾವು ತರ್ತಾ ಇದ್ದಿದ್ದು. ಅದನ್ನೇ ತೊಗೊಂಬಂದು ಫುಲ್ಲು. ಇದು ಕಪ್ಸ್ ತೊಗೊಂಬಂದಿದ್ದೀವಿ. ನೆಕ್ಸ್ಟ್ ಮತ್ತು ಥ್ರೆಡ್ ತಂದಿದ್ದೀವಿ. ಕೊಡು. ಮಾರ್ಕಿಂಗ್ ಚಾಕು ಅಷ್ಟೇ. ಇಲ್ಲಿ ಬೇಗ ಎಲ್ಲ ಮುರಿದಾಕ್ಬಿಡ್ತಿದ್ವಿ ನಾವು. ಹಂಗಾಗಿ ಒಂದು ಬಾಕ್ಸ್ ಎತ್ಕೊಂಬಂದ್ಬಿಟ್ಟಿದ್ವಿ. ಇದು ನಾವೆಲ್ಲ ಹಂಚ್ಕೊತೀವಿ. ಇಷ್ಟು ನಾನು ಒಬ್ಬಳೇ ಮಾಡ್ಕೊತಾ ಇಲ್ಲ. ಇದರೊಳಗೆ ಒಂದಿಬ್ಬರು ಹಂಚ್ಕೊತಾ ಇದ್ದೀವಿ ನಾವು. ಮತ್ತು ಇದನ್ನು ಅಷ್ಟೇ, ಮಾರ್ಕಿಂಗ್ ಚಾಕು ಅಷ್ಟೇ. ಎಲ್ಲರೂ ನನಗೊಂದು 2 ಬಾಕ್ಸು, ಅವರು ಒಂದೊಂದು ಬಾಕ್ಸು ಆ ಥರ ಮಾಡ್ಕೊತಾರೆ. ಮತ್ತು ದಾರದುಂಡೆಗಳು ದಪ್ಪ ದಾರದುಂಡೆನೇ ತಂದ್ಬಿಟ್ಟು. ಇಲ್ಲಿ ಶ್ರೀರಾಮ್ಪುರದಲ್ಲಿ ಏನಿರುತ್ತೆ,
ಕೆ ಜಿ ಲೆಕ್ಕ ಆ ಥರ ಎಲ್ಲ ಸಿಗಲ್ಲ ಇಲ್ಲೆಲ್ಲ ಈ ಥರ ಒಂದು ಬಾಕ್ಸು ತೊಗೊಂಡ್ರೆ ಒಂದು ಬಾಕ್ಸೇ ತೊಗೊಬೇಕು. ಈ ಥರ ನಾವು ರನ್ನಿಂಗ್ ಕಲರ್ ಯಾವುದು ಜಾಸ್ತಿ ಬೇಕಾಗಿರುತ್ತೋ ಅದನ್ನು ತೊಗೊಂಡಿದ್ದೀವಿ. ಇಷ್ಟು ಏನು ನೋಡಿ ಇಲ್ಲಿ ಬಾಕ್ಸ್ ಎತ್ಕೊಂಬಂದಿದ್ದೀನಿ ನಾನು, ಯಾಕಂದರೆ ನನಗೆ ತುಂಬ ಕಲರ್ಸು ಪಿಂಕು, ಮೆರೂನು ಈ ಥರ ಬೇಕು. ಕ್ರೀಮ್ ಆಗಿರ್ಬೋದು, ಮತ್ತು ಇದು ಗ್ರೀನು, ಮೆರೂನು, ರನ್ನಿಂಗ್ ಕಲರ್ಸು ಬ್ಲ್ಯಾಕು ವೈಟು ಮತ್ತು ಇದು ಒಂದು ಸ್ವಲ್ಪ ಲೈಟ್ ಕ್ರೀಮು, ಇಷ್ಟನ್ನು ಎತ್ಕೊಂಬಂದು ಇಷ್ಟು ಕಲರ್ಸ್ ತೊಗೊಂಬಂದೆ ನಾನು. ಕಲರ್ಸು ಇದು ಬಂದು ನಮಗೆ 11 ರೂಪಾಯಿ ಬಿತ್ತು. ಒಂದು ದಾರದುಂಡೆ ಬಂದು 11 ರೂಪಾಯಿ ಬಿತ್ತು. ದಾರದುಂಡೆಗಳು ಇದ್ರೊಳಗೂ ಕೂಡ ನಾವು ಇಬ್ಬರು ಹಂಚ್ಕೊತೀವಿ ಇದರೊಳಗಡೆ. ನೆಕ್ಸ್ಟು ಟ್ರಿಮ್ಮರ್ ತೊಗೊಂಬಂದು, ಅಂದರೆ ನಾವಿಲ್ಲಿ ಒಂದು ಪೀಸನ್ನು ತೆಗೆದುಕೊಂಡು ಹೋದರೆ ನಮಗೆ 25 ರುಪೀಸು ಬೀಳುತ್ತೆ. ಇದು ಯಾವುದೋ ಸೇಲ್ಗಲ್ಲ ಫ್ರೆಂಡ್ಸ್, ನಮಗೆ ಓನ್ ಪರ್ಪಸ್ಸಿಗೆ ತಂದಿರೋದು. 3 ಜನ ಜೊತೆ ಆಗಿಬಿಟ್ಟು ನಾವು ತಂದಿದ್ದೀವಿ. ಟ್ರಿಮ್ಮರ್ಗಳು ನಾನು ಕ್ಲಾಸ್ ಮಾಡೋದ್ರಿಂದ ಎಷ್ಟು ಟ್ರಿಮ್ಮರ್ಗಳು ಕಳೆದೋಗ್ತವೆ ಅಂದರೆ, ಹಂಗಾಗಿ ಒಂದು ರೋಲ್ ಫುಲ್ಲು ಟ್ರಿಮ್ಮರ್ ತಂದಿದ್ದೀವಿ, ಬೇಕು ಅಂದ್ಬಿಟ್ಟು ತಗೊಂಡಿದ್ದೀವಿ. ಇದು ಅಷ್ಟೇ ತುಂಬಾ ಕಡಿಮೆಗೆ ಸಿಕ್ತು ನಮಗೆ. 12 ರೂಪಾಯಿ ಅಥವಾ ಇದ್ರ ಮೇಲೆ ಬರೆದಿರಬೇಕು, ಎಷ್ಟು ರೂಪಾಯಿ ಅಂತ ಬರೆದಿರ್ಬೇಕಲ್ವನಪ್ಪ, ಬರೆದಿದ್ದಾಳೆ. 15 ರೂಪಾಯಿ ಒಂದು, 15 ರೂಪಾಯಿ ಅನಿಸುತ್ತೆ. 15 ರೂಪಾಯಿ ಕೊಟ್ಟು ಒಂದು ಪೀಸ್ಗೆ 15 ರೂಪಾಯಿ. ಇಲ್ಲಿ 25, 30 ಆ ಥರ ಕೇಳ್ತಾರೆ. ಮತ್ತು ಮೇಯ್ನ್ ಮಿಷಿನ್ದು ಸೂಜಿ ಬೇಕಾಗಿತ್ತಲ್ವ, ಮುರಿದಾಕ್ಬಿಡ್ತಾರೆ ಇಲ್ಲಿ, ಹಂಗಾಗಿ ಮಿಷಿನ್ ಸೂಜಿ ಕೂಡ ತೊಗೊಂಬಂದಿದ್ದೀವಿ. ಇದು 3 ಬಾಕ್ಸ್ ತಂದಿದ್ದೀವಿ. 3 ಬಾಕ್ಸು ಕೂಡ 3 ಜನಕ್ಕೂ ಒಂದೊಂದರಲ್ಲಿ 10 ಪ್ಯಾಕೆಟ್ ಇರುತ್ತೆ. ಹಂಗಾಗಿ ನಾವು 3 ಜನ ಹಂಚ್ಕೊತಿದ್ದೀವಿ, 3 ಜನನೂ ಹಂಚ್ಕೊತೀವಿ. ಮತ್ತು ನಮಗೆ ಬಾಬಿನ್ನು ತುಂಬಾ ಕಳೀತಿದ್ರು ಇಲ್ಲಿ, ಹಂಗಾಗಿ ನಂಗೆ ಬ್ಲಾಕ್ ಮೆಟಲ್ ನಂದು ತುಂಬ ಚೆನ್ನಾಗಿ ಸುತ್ಕೊಳ್ಳುತ್ತೆ, ದಾರ ಸುತ್ತೋದಾಗಿರ್ಬೋದು ಎಲ್ಲ. ಹಂಗಾಗಿ ಒಂದು ಬಾಕ್ಸು ಇದನ್ನೂ ಎತ್ಕೊಂಬಂದು. ಇದು ಅಷ್ಟೇ ಸೂಜಿ ಬಂದು ನಮಗೆ 2 ರುಪೀಸ್ ಏನೋ ಬಿತ್ತಷ್ಟೇ. ಇಲ್ಲಿ 5 ರೂಪಾಯಿ ಮಾಡ್ತಾರೆ, ಈಗ 6 ರೂಪಾಯಿ ಮಾಡಿರ್ಬೋದು. ಇದು ಅಷ್ಟೇನೆ ಬ್ಲಾಕ್ ಮೆಟಲ್ದು ಒಂದೊಂದು ನಾವು ಸಿಂಗಲ್ ತರ್ತೀವಿ ಅಂದರೆ 10 ರೂಪಾಯಿ ಮಾಡ್ತಾರೆ. ನಮಗೆ ಇದು ಸಿಕ್ಕಿದ್ದು 2.5 ರೂಪಾಯಿ ಅಷ್ಟೇನೆ, ಬರೀ 2.5 ರೂಪಾಯಿಗೆ ನಮಗೊಂದು ಪೀಸ್ ಸಿಕ್ತು. ಮತ್ತು ಉಕ್ಸು ಅಷ್ಟೇ, ಉಕ್ಸು ನೋಡಿ ಒಂದು ಬಾಕ್ಸ್ ಫುಲ್ಲು 130 ರುಪೀಸು. ಅಲ್ಲಿ ನಾವು ಕೇಳ್ಕೊಂಡು ಯಾವ್ಯಾವ್ದು ಎಷ್ಟೆಷ್ಟು ಅಂತ ಬರೆದ್ಬಿಟ್ವಿ, ಅದ್ರ ಮೇಲೆ ಬರೆದ್ಬಿಟ್ವಿ. ಈಗ ಫುಲ್ಲು ಬಾಕ್ಸು 130 ರುಪೀಸು. ಇದೆಷ್ಟು ಪೀಸ್ ಇದೆ ಅಂತಂದರೆ ನೋಡಿ, 15 ಪೀಸ್ ಇದೆ ಫ್ರೆಂಡ್ಸ್. ನಮಗೆ 9 ರೂಪಾಯಿ ಆರೆಂಜಿಗೆ ಸಿಕ್ತು ಒಂದೊಂದು ಬಾಕ್ಸು. ಇಲ್ಲೆಲ್ಲ 15, 20 ಆ ಥರ ಮಾಡ್ತಾರೆ. ಮತ್ತು ಹೆಮ್ಮಿಂಗ್ ಸೂಜಿನೂ ಅಷ್ಟೇ ನೋಡಿ, ಬರೀ 60 ರುಪೀಸು. ಈ 15 ರೂಪಾಯಿ ಪ್ಯಾಕೆಟ್ ಅಂತೆ. ನನಗೆ ಇಷ್ಟು ಇದಾಗಿರೋದು ದಪ್ಪಗಿರೋದೇ ಬೇಕಾಗಿತ್ತು, ಹಂಗಾಗಿ ಇದು ತೊಗೊಂಡೆ. ಮತ್ತು ಇನ್ನೊಂದು ತಂದಿದ್ವಿ ಶ್ರೀರಾಮ್ಪುರಕ್ಕೆ ಹೋದಾಗ್ಲೂ, ಅದು ಸ್ವಲ್ಪ ಸಣ್ಣ ಅನ್ನಿಸ್ತು, ಹಂಗಾಗಿ ಈ ಪೀಸನ್ನು ಎತ್ಕೊಂಬಂದ್ವಿ. ನೆಕ್ಸ್ಟು ಮತ್ತು ಇದ್ರದ್ದು ನೀವೇನಾದರೂ ಹೋಗ್ತೀನಿ ಅನ್ನೋದಾದರೆ ಬರ್ಕೊಂಡು ಹೋಗ್ಬಿಡಿ, ನಿಮ್ಗೆ ಏನೇನು ಬೇಕು ಅನ್ನೋದನ್ನು ಬರ್ಕೊಂಡು ಹೋಗಿ, ಅಲ್ಲಿ ಈಸಿ ಆಗುತ್ತೆ. ಮತ್ತು ನಾವು ಇದನ್ನು ತೊಗೊಂಬಂದು, ಏನನ್ನ ಜಿಗ್ಜಾಗ್ ವೈರ್ ತೊಗೊಂಬಂದು, ಇದು ಅಷ್ಟೇ ನಾವು 3 ಜನಕ್ಕೆ ಹಂಚ್ಕೊತೀವಿ. ಎಲ್ಲನೂ ಕೂಡ ಇದರೊಳಗೆ ಇರೋದೆಲ್ಲನೂ ಕೂಡ 3 ಜನಕ್ಕೆ. ಅದರೊಳಗೆ ನಾನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು, ಅವ್ರು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಬೋದು. ಆದರೆ 3 ಜನಕ್ಕೆ ನಾವು ಸೇರಿಸಿ ತಂದಿರೋದಿಲ್ಲಿ. ಇದನ್ನು ಅಷ್ಟೇನೆ ಎಲ್ಲರೂ 2 ಅಥವಾ 3 ಇಟ್ಕೊತೀವಿ ಒಬ್ಬೊಬ್ಬರು. ಇದು ಅಷ್ಟೇ, ಇದೂ ಅಷ್ಟೇ ಕಡಿಮೆಗೆ ಸಿಕ್ತು. ತುಂಬ ಎಷ್ಟೊಂದು ಕಡಿಮೆ ಅಂದರೆ ಎಷ್ಟೋ, ಇದು ಫುಲ್ಲು ಸೇರಿಸಿ ಬರೆದಿಲ್ಲಲ್ಲ, 300 ಇಲ್ಲ ಕಣ, ಇದು ಬರೆದಿಲ್ಲ. 310 ರೂಪಾಯಿ ನೋಡಿ, ಕೇಳ್ಕೊಂಡು ಅಲ್ಲಿ ಬರೆದ್ಬಿಟ್ಟು ಎಷ್ಟು ಒಂದೊಂದು ಡಬ್ಬ ಅಂತ. 310 ರೂಪಾಯಿ. ಇಲ್ಲಿ ಒಂದೊಂದು ಪೀಸ್ ತೊಗೊಳಕ್ಕೆ ಹೋದರೆ ನಮಗೆ 50 ರುಪೀಸ್ ಹೇಳ್ತಾರೆ ಒಂದೊಂದು ಪೀಸು. 10ಕ್ಕೆ ನಮಗೆ ಅಲ್ಲಿಗೆ 200 ರುಪೀಸ್ ಉಳಿತು ಒಂದು ಬಾಕ್ಸಿಗೆ. ಮತ್ತು ಆಯಿಲ್ ತೊಗೊಂಬಂದ್ವಿ. ಆಯಿಲ್ ಬಂದು 90 ರುಪೀಸ್ ಅನ್ಸುತ್ತಲ್ಲ ಇದು. 95 ನೋಡಿ ಬರ್ತಿದ್ದಾಳೆ. ಚೈತ್ರ ಅಂತ ಬಂದಿದ್ಲು ನನ್ನ ಸ್ಟೂಡೆಂಟ್, ಎಲ್ಲ ಬರೆದ್ಬಿಟ್ಲು ಅವಳು. 95 ರುಪೀಸು 1 ಲೀಟರ್ಗೆ, ಇದು 1 ಲೀಟರ್ಗೆ. ಮತ್ತು ಇದು ಅಷ್ಟೇನೆ ನಮಗೆ ಮೇಯ್ನ್ ಏನಪ್ಪ ಅಂದರೆ, ಶ್ರೀರಾಮ್ಪುರಕ್ಕೆ ಹೋಗಿದ್ದಾಗ ನಾನು 4 ಬಾಕ್ಸ್ ಎತ್ಕೊಂಬಂದಿದ್ದೆ, ಎಲ್ಲ ಫುಲ್ ಖಾಲಿ, ಇನ್ನೊಂದು 2 ಉಂಡೆ ಇದೆ. ಹಂಗಾಗಿ ನಾವು ಟೋಟಲಾಗಿ ಎಷ್ಟು ತಂದ್ವಪ್ಪ, ಎಷ್ಟು ಬಾಕ್ಸು, 7 ಬಾಕ್ಸ್ ತಂದಿದ್ದೀವಿ. ಮೇಯ್ನ್ ಯಾವುದು ನೀವು ಯೂಸ್ ಮಾಡೋ ಥ್ರೆಡ್ ಪೈಪಿಂಗ್ ಅಂತ ಕೇಳ್ತಿರ್ತೀರಲ್ವಾ, ನೋಡಿ ಇದೇನೇನೆ ಪೈಪಿಂಗ್ ಥ್ರೆಡ್ಡು ನಾವು ಯೂಸ್ ಮಾಡೋದು. ನಂಬರ್ ನೋಡ್ಕೊಳ್ಳಿ ಇಲ್ಲಿ 1088. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು, ತುಂಬ ಸಣ್ಣದಾಗಿ ನೀಟಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್. ನಾವು ಇದನ್ನೇ ಯಾವಾಗಲೂ ಯೂಸ್ ಮಾಡೋದು. ಒಂದೊಂದು ಬಾಕ್ಸಲ್ಲಿ 6 ಪೀಸ್ ಇರುತ್ತೆ. ನಮಗೆ ಇದು ಸಿಕ್ಕಿದ್ದು ನೋಡಿ, ಇಲ್ಲಿ ಬರೆದಿದ್ದಾರೆ 1 ಬಾಕ್ಸಿಗೆ 150 ರುಪೀಸು 6 ಪೀಸ್ ಇರುತ್ತೆ.
ನಮಗೆ ತುಂಬ 25 ರೂಪಾಯಿ ಬಿತ್ತು, ಒಂದು ಪೀಸ್ಗೆ 25 ರೂಪಾಯಿ. ಇಲ್ಲಿ ನಾವು ತೊಗೊತೀವಿ ಅಂದರೆ 40 ರೂಪಾಯಿವರೆಗೂ ಹೇಳ್ತಾರೆ, ಒಂದು ಪೀಸ್ 40 ರೂಪಾಯಿವರೆಗೂ ಹೇಳ್ತಾರೆ. ಹಂಗಾಗಿ ತೊಗೊಂಬಂದು ನಾವು ಟೋಟಲ್ ನಾವು ತೊಗೊಂಬಂದಿದ್ದು 7 ಬಾಕ್ಸಸ್ ಇದು. ನೆಕ್ಸ್ಟು ಟೇಪು. ಏನಪ್ಪ ಅಂದರೆ ನನ್ನ ಸ್ಟೂಡೆಂಟ್ಗಳೆಲ್ಲ ಟೇಪ್ ಕಳಿಸಿರ್ತಾರೆ, ಇದು ಫುಲ್ಲು ನನಗೆ ತೊಗೊಂಬಂದಿದ್ದು. ಫೈಬರ್ ಏನಪ್ಪ ಫೈಬರ್ದ ಇದು ಅಂದ್ಬಿಟ್ಟು ಇದು ತೊಗೊಂಬಂದೆ. ಫೈಬರ್ ಗ್ಲಾಸ್ ಅಂತ ಏನೋ ಇದು ಬಂದು 130 ರೂಪಾಯಿ ಅಷ್ಟೇ. ಒಂದು ಪೀಸ್ಗೆ 13 ರೂಪಾಯಿ ಬಿತ್ತು. ನಾನು ಅದಕ್ಕೆ ಎಲ್ಲ ಕಲರ್ಸ್ ಇರಲಿ ಮತ್ತು ನಂಬರ್ಸ್ಗಳು ಅಷ್ಟೇ ತುಂಬ ದೊಡ್ಡದಾಗಿರುತ್ತೆ ಅಂತ ತೊಗೊಂಬಂದಿದ್ದೀನಿ. ಇದು ನನಗೆ ಇದು ಬೇಕಪ್ಪ, ನಿಮಗೆ ಒಂದು ಬೇಕಂತೆ, ಅವ್ರಿಗೆ ಬೇಕಂತೆ, ಮಿಕ್ಕಿದ್ದು ನಾನು ಇಟ್ಕೊತೀನಿ. ಸರಿ ಇಲ್ಲಿ ನೋಡು, ಜಿಪ್ ತೊಗೊಂಬಂದು. ಜಿಪ್ಪು ಅಷ್ಟೇ ತುಂಬ ಕಡಿಮೆನೇ ಇದಕ್ಕೂ ಬರ್ದಿದ್ದಾಳೆ ನೋಡಿ. ಎಲ್ಲನೂ ಅಲ್ಲಿ ಬಂದಿದ್ದೀವಿ. 210 ರೂಪಾಯಿ ಬಿತ್ತು. ಎಷ್ಟು ಪೀಸು ಇದು? 60 ಪೀಸ್ಗೆ ಬರೀ 210. ಇಲ್ಲಿ ನೀವು ತೊಗೊಳಕ್ಕೆ ಹೋದರೆ 10 ರೂಪೀಸ್ ಕಡಿಮೆ ಒಂದು ಕೊಡಲ್ಲ ಅವರು. ಜಿಪ್ಪು ಬ್ಲ್ಯಾಕ್ ಕಲರ್ ತಂದುಬಿಟ್ಟು ನಾವು, ಯಾಕಂದರೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ. ಇದು ಓಪನ್ ಮಾಡು. ಅಂದರೆ ಬ್ಲ್ಯಾಕ್ ಆದರೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾವೇನು ಮಾಡಿದ್ವಿ. ಮತ್ತು ಚಿಕ್ಕದು ನಮಗೆ ಸಾಕು. ಈಗ ಅಕಸ್ಮಾತ್ ಲಂಗ ಹೊಲಿತೀವಿ ಅಂತಂದರೆ, ಅಥವಾ ಮಕ್ಳುಗಳಿಗೆ ಬ್ಯಾಕಲ್ಲಿ ಹಾಕ್ತೀನಿ ಅಂದರೆ ಇಷ್ಟೇ ಸಾಕಾಗುತ್ತೆ. ಇಲ್ಲಾಂದರೆ ನಾವು ಕಟ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಬೇಕು. ಹಾಗಾಗಿ ನಾವು ಪುಟ್ಟದೇ ತೊಗೊಂಬಂದಿದ್ದೀವಿ. ಇದು ಬಂದು ನಮಗೆ ಸಿಕ್ಕಿದ್ದು ತುಂಬ ಒಂದು 3 ರೂಪಾಯಿ 4 ರೂಪಾಯಿ ಆ ರೇಂಜಲ್ಲೇ ಸಿಕ್ಕಿರ್ಬೋದು ಅಂದ್ಕೊಳ್ತೀನಿ ನಾನು. 60 ಪೀಸ್ಗೆ ಎಷ್ಟಾಗುತ್ತೆ ಅಂದರೆ ಒಂದು ಪೀಸ್ಗೆ ಹತ್ತತ್ರ ಅಷ್ಟೇ 3 ರೂಪಾಯಿ 4 ರೂಪಾಯಿ ಬಿದ್ದಿರ್ಬೇಕನ್ನ ಅಷ್ಟೇ. ಇಲ್ಲ, ನೀನು ಒಂದು ಪೀಸಿಗೆ 3 ರೂಪೀಸು ಅಷ್ಟೇ, ಅಷ್ಟು ಬಿದ್ದಿದೆ. ಮತ್ತು ಸಿವಿಲ್ ಟೇಪ್ ಅಂದ್ಬಿಟ್ಟು ತೊಗೊಂಬಂದ್ವಿ. ಅಂದರೆ ಏನಾದರೂ ಈಗ ಏನು ಮಾಡ್ಬೋದು ಗೊತ್ತಾ, ಬ್ಲೌಸ್ಗೆ ಕೆಳಗಡೆ ನಾವು ಏನಾದರೂ ಹೆಮ್ಮಿಂಗ್ ಮಾಡೋಕ್ಕೆ ಮುಂಚೆನೋ ಅಥವಾ ಹೆಮ್ಮಿಂಗ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಲ್ಲಿ ಇಟ್ಬಿಟ್ಟು ನೀವು ಇದನ್ನು ಪೇಸ್ಟಿಂಗ್ ಮಾಡಿದ್ರೆ ಹಂಗೆ ಇದಾಗುತ್ತೆ. ಹಂಗಾಗಿ ಇದನ್ನು ತೊಗೊಂಬಂದವ್ರು ಸಿವಿಲ್ ಟೇಪು. ಇದು ಅಷ್ಟೇ, ಅವ್ರಿಗೆಲ್ಲ ಒಂದೊಂದು ಬೇಕು ಅಂತ ಹೇಳಿದ್ದಾರೆ. ಅವರು ಎಲ್ಲ ತೊಗೊಂಡು ನಾವು 3 ಜನನೂ ಹಂಚ್ಕೊತೀವಿ ಫ್ರೆಂಡ್ಸ್ ಇಷ್ಟನ್ನು. ಮತ್ತು ಒಂದು ಕ್ಯಾನ್ವಾಸನ್ನು ಈ ರೋಲ್ ಫುಲ್ಲು ತೊಗೊಂಡೆ. 100 ಮೀಟರ್ಸ್ ಇದೆ. ನಮ್ಗೆ 17 ರೂಪಾಯಿಗೆ ಸಿಕ್ತು. 1700 ರೂಪಾಯಿ ಒಂದು ರೋಲು. ಅಲ್ಲಿ ಏನೇ ತೊಗೊಂಡ್ರು ನೀವು ಒಂದು ರೋಲ್ ತೊಗೊಬೇಕು. ಲೈಕ್ರಾ ಕೇಳಿದ್ವಿ 100 ಇಷ್ಟನ್ನು ತಂದ್ವಿ ನಾವು. ಲೈಕ್ರಾ ಕೇಳಿದ್ವಿ, ಲೈಕ್ರಲ್ಲಿ ನಮಗೆ 48 ರೂಪಾಯಿ ಹೇಳಿದ್ರು. ಅಂದರೆ ನಮಗೆ 100 ಮೀಟರ್ ತೊಗೊಬೇಕು ಅಂದರೂ ಕಷ್ಟ ಆಯಿತು ನನಗೆ. ಇಷ್ಟೆಲ್ಲ ನಾವು ಏನು ಮಾಡಿದ್ವಿ, ಪರ್ಚೇಸ್ ಮಾಡ್ಕೊಂಬಂದ್ವಿ. ನಿಮಗೂ ಕೂಡ ಯಾರಾದರೂ ಅಕಸ್ಮಾತ್ ತಗೊಳೋದಿದ್ರೆ ಚಿಕ್ಕಪೇಟೆಗೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಅಂದರೆ ಒಂದು ಅಂಗಡಿಗೆ ಹೋಗಬೇಡಿ, 2-3 ಅಂಗಡಿ ನೋಡಿಬಿಟ್ಟು ನಿಮ್ಗೆ ಯಾವ್ದು ಬರ್ತೋ ಅದು ತೊಗೊಂಬನ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್.